ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ವಿಸ್ಮಯದ ಘಟನೆ ನಡೆದಿದೆ. ಬೃಹದಾಕಾರದ ಮರವೊಂದರ ಬೇರಿನ ಆಳದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವಂತ ಬೇರುಗಳ ನಡುವೆ ಶಿವಲಿಂಗ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದೆ. ಮರದ ಬುಡದಲ್ಲಿ ಮಣ್ಣನ್ನ ಅಗೆಯುವಾಗ ಈ ಶಿವಲಿಂಗ ಕಾಣಿಸಿಕೊಂಡಿದೆ. ಬಳಿಕ ಮಣ್ಣನ್ನ ತೆಗೆದು ಬೇರುಗಳನ್ನು ಕತ್ತರಿಸಿ ಮರದ ಬುಡದಲ್ಲೇ ಶಿವಲಿಂಗಕ್ಕೆ ಅಭಿಷೇಕ ಪೂಜೆಯನ್ನು ನೆರವೇರಿಸಲಾಗಿದೆ. ಸದ್ಯ ಈ ವಿಸ್ಮಯದ ವಿಡಿಯೋ ಸಖತ್ ವೈರಲ್ ಆಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಫುಟ್ಪಾತ್ಗೆ ತ್ರಿವರ್ಣ ಧ್ವಜದ ಬಣ್ಣ ಬಳಿದು ಎಡವಟ್ಟನ್ನು ಮಾಡಿದ್ದಾರೆ. ಇಂದೋರ್ನಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಇಂದೋರ್ನಲ್ಲಿ ಫುಟ್ಪಾತ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣವನ್ನು ಬಳಿದಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಈ ಎಡವಟ್ಟಿಗೆ ಜನರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅರ್ಧ ಗಂಟೆ ಕರೆಂಟ್ ಹೋದ್ರೆ ಸಾಕು, ಕೈ ಕಾಲೇ ಆಡಲ್ಲ, ಕೆಲಸಗಳೇ ನಡೆಯಲ್ಲ. ನಾವು ನೀವು ಯಾರೇ ಆಗಲಿ ಕೆಇಬಿ ಅವರಿಗೆ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತೇವೆ. ಅಂಥದ್ರಲ್ಲಿ 75 ವರ್ಷಗಳಿಂದ ಕರೆಂಟ್ ಸಂಪರ್ಕ ಇಲ್ಲದೆ ಜೀವನ ನಡೆಸ್ತಾ ಇದ್ರು ಅಂದ್ರೆ ಆಶ್ಚರ್ಯ ಅನಿಸುತ್ತಲ್ವಾ? ಹೌದು, ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ದೂರು ಬ್ಲಾಕ್ನ ತೇತಾನ್ ಎನ್ನುವ ಗುಡ್ಡಗಾಡು ಹಳ್ಳಿ ಜನ 75 ವರ್ಷಗಳಿಂದ ಕರೆಂಟ್ ಅನ್ನೋದನ್ನೇ ನೋಡಿರಲಿಲ್ಲ. ಈಗ ಮೋದಿ ಸರ್ಕಾರ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. 75 ವರ್ಷಗಳ ಬಳಿಕ ಕರೆಂಟ್ ಸಂಪರ್ಕ ಬರ್ತಾ ಇದ್ದಂತೆ ಜನ ಕುಣಿದು ಕುಪ್ಪಳಿಸಿದ್ರು, ಸಂಭ್ರಮ ಪಟ್ಟರು. ವಿದ್ಯುತ್ ಸಂಪರ್ಕ ಕೊಟ್ಟ ಸರ್ಕಾರಕ್ಕೆ ಕೈ ಮುಗಿದು ಧನ್ಯವಾದವನ್ನು ಹೇಳಿದರು. बहुत खुशी से पढ़ेंगे और किताबों को भी अच्छे से ध्यान से देखेंगे। तो बहुत मुश्किल होती थी हमें लाइट देखते देखते हमें वो जंगल की लकड़ी लाते थे, वो लस्सी वो जलाते थे। हम गवर्नमेंट का बहुत बहुत शुक्रगुजार करते हैं। तो वोट मांगने आते थे, वरना आज तक नहीं दिया। तो आज गवर्नमेंट के बहुत शुक्रगुजार हैं। पहली दफ़ा हमें ಅಳಿವಿನ ಅಂಚಿನಲ್ಲಿರುವಂಥ 6 ಅಡಿ ಉದ್ದದ ಬಲವಾದ ರೆಕ್ಕೆಗಳನ್ನು ಹೊಂದಿರುವಂಥ ಹಿಮಾಲಯನ್ ಗ್ರಿಫನ್ ರಣಹದ್ದು ಉತ್ತರ ಪ್ರದೇಶದಲ್ಲಿ ಸೆರೆ ಸಿಕ್ಕಿದೆ. ಹಿಮಾಲಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಹದ್ದನ್ನು ಜನರು ಹಿಡಿದು ಅರಣ್ಯ ಇಲಾಖೆಗೆ ನೀಡಿದ್ದಾರೆ. ದೊಡ್ಡ ರೆಕ್ಕೆ, ದೊಡ್ಡ ದೇಹಗಾತ್ರ ಹೊಂದಿರುವಂಥ ರಣಹದ್ದನ್ನು ಕಂಡು ಜನರು ಚಕಿತರಾಗಿದ್ದಾರೆ. ಸ್ಮಶಾನದಲ್ಲಿ ಮೃತದೇಹವನ್ನು ತಿನ್ನುತ್ತಿದ್ದಾಗ ಜನರು ಬಲೆ ಬೀಸಿ ಹದ್ದನ್ನು ಹಿಡಿದಿದ್ದಾರೆ. ಮಾಲಾತಿ ಕೇಣಿಯವರ ಸ್ಮರಣಾರ್ಥವಾಗಿ ಬೀದರ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಪಂದ್ಯಾವಳಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಚಾಲನೆಯನ್ನು ನೀಡಿದ್ದಾರೆ. ಬೀದರ್ ತಾಲೂಕಿನ ಕಮಟಾಣ ಗ್ರಾಮದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರು ಸನ್ಮಾನಿಸಿ. ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಜಿವಿ ಅಯ್ಯರ್ ಸ್ಟುಡಿಯೋದಲ್ಲಿ ಗರಡಿ ಮನೆ ಸೆಟ್ ಹಾಕಲಾಗಿತ್ತು. ಸುಮಾರು 70 ದಿನಗಳ ಚಿತ್ರೀಕರಣದ ನಂತರ ಗರಡಿ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಚಿತ್ರದಲ್ಲಿ ಯಶಸ್ ಸೂರ್ಯ ನಾಯಕನಾಗಿ ಕಾಣಿಸಿದರೆ ಸುನಾಲ್ ಮಂತೆರೋ, ಬಿಸಿ ಪಾಟೀಲ್, ರವಿಶಂಕರ್, ಸುಜಯ್ ಬೇಲೂರು, ರಘು, ಧರ್ಮಣ್ಣ, ಚೆಲ್ವರಾಜ್, ಪೃಥ್ವಿ ಸೇರಿದಂತೆ ದೊಡ್ಡ ತಾರಾ ಬಳಗ ಚಿತ್ರದಲ್ಲಿದೆ.